ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸಲ್ಲಿರುವಂಥ 5th ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ. ಸೊ ಅದರಲ್ಲಿರುವಂಥ 5 and 7 ಎಕ್ಸಸೈಸ್ ಕ್ವಶನ್ಸನ್ನು ಆಲ್ರೆಡಿ 10ವರೆಗೂ ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ 11ಇಂದ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಫ್ ಯು ವಾಂಟ್ ಟು ಲೈವ್ ಎ ಹ್ಯಾಪಿ ಲೈಫ್, ಟೈ ಇಟ್ ಟು ಎ ಗೋಲ್, ನಾಟ್ ಟು ಪೀಪಲ್ ಆರ್ ಥಿಂಗ್ಸ್. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿರೋದು ನೋಡಿ. ಸೊ ಏನಿದೆ, ನೀವು ಸಂತೋಷವಾಗಿ ಬದುಕಬೇಕು ಅಂತಂದ್ರೆ, ಬದುಕಲು ಬಯಸಿದ್ರೆ ಏನ್ ಮಾಡ್ಬೇಕಂದ್ರೆ ಅದನ್ನ ಯಾವಾಗ್ಲೂ ನಾವು ಯಾವ್ದಾದ್ರು ಒಂದು ಗುರಿ ಇಟ್ಕೋಬೇಕಂತೆ. ಸೊ ಇಟ್ ಟು ಎ ಗೋಲ್ ಅಂತ ಅಂದ್ರೆ ಗೋಲ್ ಜೊತೆ ನಾವು ಗುರಿಯೊಂದಿಗೆ ಕಟ್ಟಿಕೊಳ್ಳಬೇಕು ಅದನ್ನ. ಸೊ ಯಾವುದೇ ಜನರ ಅಥವಾ ಯಾವುದೇ ವಸ್ತುಗಳ ಜೊತೆ ಇರೋದಲ್ಲ ಅಂತ. ಸೊ ಇಲ್ಲಿ ನೋಡಿ, 11th ಕ್ವಶನ್ ಇದೆ. ಆಲ್ರೆಡಿ 10 ಕ್ವಶನ್ವರೆಗೂ ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ. ಇವಾಗ ಎಕ್ಸಸೈಸ್ 5 and 7 ಅಲ್ಲಿ 11ಇಂದ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ 11th ಕ್ವಶನ್ ಏನಿದೆ ನೋಡಿ. ಇಫ್ y is equal to 5 into cos x minus 3 into sin x, prove that d square y by dx square plus y is equal to 0 ಅಂತ. ಸೊ ಇಲ್ಲಿನೂ ಕೂಡ ಏನು ಮಾಡ್ಬೇಕು ನೋಡಿ, ಇಲ್ಲಿ y ಕೊಟ್ಟಿದ್ದಾನೆ. y ಏನಿದೆ ನಮಗೆ, y is equal to 5 cos x ಮೈನಸ್ 3 sin x ಅಂತ. ಇದು ಗಿವನ್. ಸೊ ಕೊಟ್ಟಿರೋದು. ಇವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಸೊ ಡಿಫ್ರೆನ್ಶಿಯೇಟ್ ನೋಡಿ. ಸೊ ಫಸ್ಟ್ ಏನು ಮಾಡ್ಬೇಕು ನಾವು, ಡಿಫ್ರೆನ್ಶಿಯೇಟ್. ಇದು ಕೂಡ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಥರನೇ, ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ವೈ is equal to d by dx of 5 cos x minus 3 into sin x. ನೋಡಿ, dy by dx is equal to d by dx of 5 into cos x minus separate differentiation ನೋಡಿ, d by dx of 3 into sin x is equal to ನೋಡಿ, ಇದು dy by dx as it is. ಡಿಫ್ರೆನ್ಷಿಯೇಷನ್ ಆಫ್ 5 ಕಾನ್ಸ್ಟೆಂಟ್ ಇದೆ, ಸೊ ಆಸ್ ಇಟ್ ಈಸ್ ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ಬರುತ್ತೆ ನಮಗೆ, ಮೈನಸ್ ಸೈನ್ ಎಕ್ಸ್ ಮೈನಸ್ 3 ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಅ ಕಾಸ್ ಎಕ್ಸ್. ಸೊ ನೋಡಿ ಏನು ಬರುತ್ತೆ ಇಲ್ಲಿ ನಮಗೆ, dy by dx is equal to minus 5 into sin x minus 3 into cos x. ಸೊ ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದೆ. ಸೊ ಇದನ್ನ ಏನಂತ ತಗೊಂತೀನಿ, ಇಕ್ವೇಶನ್ 1 ಅಂತ. ಸೊ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ನೋಡಿ, ಡಿಫ್ರೆನ್ಶಿಯೇಟ್ ಇಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ dy by dx is equal to d by dx of minus 5 into sin x minus 3 into cos x. ಸೊ ನೋಡಿ ಮತ್ತೆ ಡಿಫ್ರೆನ್ಶಿಯೇಟ್. ಇದು d by dx of separate differentiation minus 5 into sin x minus d by dx of 3 into cos x. ಸೊ ನೋಡಿ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಇವಾಗ, ಮೈನಸ್ 5 ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನು ಬರುತ್ತೆ ನಮಗೆ, ಕಾಸ್ ಎಕ್ಸ್ ಮೈನಸ್ 3 ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಅ ಮೈನಸ್ ಸೈನ್ ಎಕ್ಸ್. ಸೊ ಈಸ್ ಈಕ್ವಲ್ ಟು ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೈನಸ್ 5 into cos x ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನೋಡಿ, ಪ್ಲಸ್ 3 into sin x. ಸೊ ನೋಡಿ, ಇಲ್ಲಿ ನಾನು ಮೈನಸ್ ಕಾಮನ್ ತೆಗೆದ್ರೆ ಏನು ಬರುತ್ತೆ ನನಗೆ, ಈಸ್ ಈಕ್ವಲ್ ಟು ಮೈನಸ್ ಕಾಮನ್ ತಗೊಂಡ್ರೆ 5 into cos x ಮೈನಸ್ 3 into sin x. ಸೊ ನೋಡಿ, ಫರ್ದರ್ ಸಿಂಪ್ಲಿಫಿಕೇಶನ್, ಡಿ ಸ್ಕ್ವಯರ್ y by dx square is equal to minus ನೋಡಿ y ಅಂದ್ರೆ ಏನಿತ್ತು ನೋಡಿ ನಮಗೆ ಇಲ್ಲಿ
5 cos x minus 3 sin x. ಸೊ ನೋಡಿ ಇಲ್ಲಿ 5 cos x minus 3 sin x y. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ವೈಯನ್ನು ಈ ಕಡೆ ತೊಗೊಂಡ್ರೆ ಪ್ಲಸ್ ವೈ. ಇಲ್ಲೇನು ಇಲ್ಲ ಅಂದರೆ ಏನಿರುತ್ತೆ ನಮಗೆ 0. ಸೊ ನೋಡಿ ಅವ್ನು ಏನು ಕೇಳಿದ ಪ್ರೂವ್ ಮಾಡೋಕ್ಕೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಂತ. ಸೊ ನೋಡಿ ನಮ್ಗೆ ಅದೇ ಬಂತು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಂತ. ನೆಕ್ಸ್ಟ್ ನೋಡಿ 12th ಕ್ವಶನ್ ಇದೆ. ಇಫ್ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್, ಫೈಂಡ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ವೈ ಅಲೋನ್. ಅಂದರೆ ನೋಡಿ ಫೈಂಡು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ನೋಡಿ ಕೊಟ್ಟಿರೋದು ಏನಿದೆ ನಮಗೆ ಗಿವನ್ y is equal to cos inverse x. ಸೊ ಫಸ್ಟ್ ಏನು ಮಾಡ್ಬೇಕು ನಾವು ಡಿಫ್ರೆನ್ಷಿಯೇಟ್. ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಏನಾಗುತ್ತೆ ಇವಾಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಸೊ ಇವಾಗ ಏನು ಬರುತ್ತೆ ಡಿ ವೈ ಬೈ ಡಿ ಎಕ್ಸ್ is equal to differentiation of cos inverse x ಅಂದರೆ ಮೈನಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಇದನ್ನೇ ನೋಡೋಣ, ನಾನು ಈ ಥರನೂ ತಗೋಬೋದು. ಮೈನಸ್ ಸ್ಕ್ವೇರ್ ರೂಟ್ ಅಂದರೆ ಟು ದಿ ಪವರ್ 1/2 ಬರುತ್ತಲ್ಲ, 1 ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ 1/2. ನೋಡಿ ಸ್ಕ್ವೇರ್ ರೂಟನ್ನು ನಾನು ಟು ದಿ ಪವರ್ 1/2 ಅಂತ ಕೂಡ ತಗೋಬೋದು. ಸೊ ಇದನ್ನೇ ನಾನು ಮೈನಸ್ ನೋಡಿ 1 ಮೈನಸ್ ಎಕ್ಸ್ ಸ್ಕ್ವೇರನ್ನು ಟು ದಿ ಪವರ್ ಮೈನಸ್ 1/2 ಅಂತ ಕೂಡ ತಗೋಬೋದು. ಅಂದರೆ ಡಿನಾಮಿನೇಟರಲ್ಲಿ ಪವರ್ ಪಾಸಿಟಿವ್ ಇದ್ರೆ ಅದನ್ನು ನಾನು ನ್ಯೂಮರೇಟರ್ ತಗೊಂಡ್ರೆ ಪವರ್ ಏನಾಗುತ್ತೆ ನೆಗೆಟಿವ್ ಆಗಿರುತ್ತೆ. ಸೊ ಇದೇನು ನನಗೆ ಇಕ್ವೇಶನ್ 1. ಇವಾಗ ಮತ್ತೆ ಡಿಫರೆನ್ಷಿಯೇಟ್ ಇಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು x. So d by dx of dy by dx is equal to d by dx of minus 1 minus x square to the power minus 1/2. ಸೊ ನೋಡಿ ಇದನ್ನು ಇವಾಗ ನಾನು ಡಿಫರೆನ್ಷಿಯೇಟ್ ಮಾಡ್ತೀನಿ. ಸೊ ಡಿಫರೆನ್ಷಿಯೇಷನ್ ಏನಾಗುತ್ತೆ ಇಲ್ಲಿ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ ಮೈನಸ್ ಆ್ಯಸ್ ಇಟ್ ಈಸು ಡಿಫರೆನ್ಷಿಯೇಷನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಮೈನಸ್ 1/2. ಅಂದರೆ ಇಲ್ಲಿ ನೋಡಿ ಯಾವುದನ್ನು ಯೂಸ್ ಮಾಡ್ತೀವಿ ನಾವು ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ. ಸೊ ಏನು ಬರುತ್ತೆ ನನಗೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಇಲ್ಲೇನಾಗುತ್ತೆ ನನಗೆ ಮೈನಸ್ 1/2 ಇಂಟು 1 ಮೈನಸ್ ಎಕ್ಸ್ ಸ್ಕ್ವಯರ್ ಟು ದಿ ಪವರ್ ಮೈನಸ್ 1/2 ಮೈನಸ್ 1. ನೋಡಿ 1 ಮೈನಸ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫರೆನ್ಷಿಯೇಟ್ ಆಗುತ್ತೆ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಬರೀ ಎಕ್ಸ್ ಇದ್ರೆ ಪ್ರಾಬ್ಲಮ್ ಇರೋದಿಲ್ಲ, ಅದರ್ ದನ್ ಎಕ್ಸ್ ಏನೇ ಇದ್ರೂ ಕೂಡ ಮತ್ತೆ ಡಿಫರೆನ್ಷಿಯೇಟ್ ಮಾಡಲೇಬೇಕು ನಾವು. ಸೊ ಇವಾಗ ಏನು ಬರುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನಮಗೆ ಪ್ಲಸ್ 1/2 ಮಲ್ಟಿಪ್ಲೈ ಆಗುತ್ತಲ್ಲ, ಬ್ರಾಕೆಟ್ ಒಳಗಡೆ ಇರೋ ಸೈನು ಹೊರಗಡೆ ಇರೋ ಸೈನು. ಸೊ ಇದಕ್ಕೆ ಮತ್ತೆ ನೋಡಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಮೈನಸ್ 1/2 ಮೈನಸ್ 1. ಎಲ್ ಸಿ ಎಮ್ ಏನು ಬರುತ್ತೆ ನನಗೆ 2. ನೋಡಿ ಇಲ್ಲಿ ಮೈನಸ್ 1/2 ಮೈನಸ್ 1 ಅಂದರೆ ಎಲ್ ಸಿ ಎಮ್ 2 ಬರುತ್ತೆ. ಸೊ ಇಲ್ಲಿ 2 ಮಲ್ಟಿಪ್ಲೈ ಆಗುತ್ತೆ. ಮೈನಸ್ 1 ಮೈನಸ್ 2 ಈಸ್ ಅ ಮೈನಸ್ 3/2 ಬರುತ್ತೆ. ಸೊ ಮೈನಸ್ 3/2 ಡಿಫರೆನ್ಷಿಯೇಷನ್ ಆಫ್ 1 ಅಂದರೆ 0 ಬರುತ್ತೆ. ಡಿಫರೆನ್ಷಿಯೇಷನ್ ಆಫ್ ಮೈನಸ್ ಆಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಷಿಯೇಷನ್ 2x. ಸೊ ನೋಡಿ ಇವಾಗ ಏನು ಬರುತ್ತೆ ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 1/2. ನೋಡಿ ಇದನ್ನು ಪವರ್ ನಾನು ಪಾಸಿಟಿವ್ ತೊಗೊಬೇಕಂದ್ರೆ ಡಿನಾಮಿನೇಟರ್ ತೊಗೊತೀನಿ 1 ಮೈನಸ್ ಎಕ್ಸ್ ಸ್ಕ್ವಯರ್ ಟು ದಿ ಪವರ್ 3/2. ನೋಡಿ ನ್ಯೂಮರೇಟರ್ ಇದ್ದಾಗ ಪವರ್ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ, ಅದನ್ನೇ ನಾನು ಡಿನಾಮಿನೇಟರ್ಗೆ ತೊಗೊಂಡ್ರೆ ಪವರ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಇಂಟು ಮೈನಸ್ 2x. ಸೊ ನೋಡಿ ಈ 2 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ ನಮಗೆ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಡಿವೈಡೆಡ್ ಬೈ
1 minus x square to the power 3/2. ಸೊ ನೋಡಿ ಏನಿದೆ ಇಲ್ಲಿ y is equal to cos inverse x ಅಂತ ಕೊಟ್ಟಿದ್ದ. ಸೊ ಫೈಂಡ್ ಮಾಡಕ್ಕೆ ಹೇಳಿದ d square y by dx square. ಸೊ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನು ಬಂದಿತ್ತು ನನಗೆ dy by dx is equal to minus of 1 minus x square to the power minus 1/2 ಅಂತ. ಸೊ ಅದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದೆ. ಸೊ ಅವಾಗ ಏನು ಬರುತ್ತೆ ಏನಂದ್ರೆ ಯೂಸಿಂಗ್ ಇಲ್ಲಿ ನೋಡಿ ಇಲ್ಲೇನು ಯೂಸ್ ಮಾಡಿದೆ ಇವಾಗ x to the power n ಇದೆಯಲ್ಲ n into x to the power n minus 1. ಸೊ ಆ ಫಾರ್ಮುಲಾ ಅಂದರೆ ಸ್ಟ್ಯಾಂಡರ್ಡ್ x to the power n ಡಿಫ್ರೆನ್ಶಿಯೇಷನ್ ಅನ್ನ ಯೂಸ್ ಮಾಡಿದೆ. ಸೊ ಅವಾಗ ಏನು ಬಂತು ನನಗೆ ಇಲ್ಲಿ ನೋಡಿ ಡಿಫ್ರೆನ್ಶಿಯೇಷನ್ ಮಾಡಿದಾಗ ಮೈನಸ್ ಇಂಟು ಮೈನಸ್ 1/2 ಇಂಟು 1 minus x square to the power minus 1/2 minus 1. ಸೊ 1 minus x square ಇರೋದ್ರಿಂದ ಮತ್ತೆ ಡಿಫ್ರೆನ್ಶಿಯೇಟ್. ಸೊ ಆನ್ಸರ್ ಏನು ಬಂತು ನನಗೆ d square y by dx square is equal to minus x divided by 1 minus x square to the power 3/2 ಅಂತ. ಇಲ್ಲಿ ನೋಡಿ y ಇದು d square y by dx square ಮಾತ್ರ. ಅವನೇನು ಕೇಳಿರೋದು ಇನ್ನೊಂದು ಕ್ವಶನ್ ಇನ್ ಟರ್ಮ್ಸ್ ಆಫ್ y ಅಲೋನ್ ಅಂತ ಕೇಳಿದ್ದಾನೆ. ಸೊ ಅವಾಗ ಏನು ಮಾಡ್ಬೇಕು ನೋಡಿ y is equal to ಏನಿತ್ತು ನಮಗೆ y is equal to cos inverse x ಅಂತ ಇತ್ತು. ಸೊ ಇಲ್ಲಿ ಏನು ಮಾಡ್ಬೇಕು ನಾನು x ಅನ್ನ ಸಪ್ರೇಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ x is equal to cos y. ಸೊ ಇವಾಗ y x ಪ್ಲೇಸ್ ಅಲ್ಲಿ cos y ವ್ಯಾಲ್ಯೂ ಹಾಕ್ಬೇಕು ನೋಡಿ d square y by dx square is equal to minus x ಅಂತಂದ್ರೆ cos y divided by 1 minus x ಅಂತಂದ್ರೆ cos y whole square to the power ಮತ್ತೆ ಏನಿದೆ ನಮಗೆ 3/2. ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಮೈನಸ್ cos y divided by 1 minus cos square y whole square ಅಥವಾ cos square y ಎರಡನ್ನೂ ಸೇಮ್ ಇರುತ್ತೆ. ಟು ದಿ ಪವರ್ ಏನಾಗುತ್ತೆ 3/2. ಸೊ ಈಸ್ ಈಕ್ವಲ್ ಟು ಮೈನಸ್ cos y ಆಸ್ ಇಟ್ ಈಸ್ ಡಿವೈಡೆಡ್ ಬೈ ಇಲ್ಲಿ ನೋಡಿ ನಮ್ಗೇನಿದೆ cos ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಒಂದು ಫಾರ್ಮುಲಾ ಇದೆ. ಈಸ್ ಈಕ್ವಲ್ ಟು ಏನಿದೆ 1 ಅಂತ. ಸೊ ನಾನು ಇಲ್ಲಿ ಸೈನ್ ಸ್ಕ್ವೇರ್ ತೀಟಾನ ಸಪ್ರೇಟ್ ಮಾಡಿದರೆ ಏನು ಬರುತ್ತೆ ನನಗೆ 1 minus cos ಸ್ಕ್ವೇರ್ ತೀಟಾ. ಸೊ ಇಲ್ಲಿ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಏನು ಬರುತ್ತೆ 1 minus cos ಸ್ಕ್ವೇರ್ ತೀಟಾ ಅಂತಂದರೆ ಸೈನ್ ಸ್ಕ್ವೇರ್ y ಬರುತ್ತೆ ಟು ದಿ ಪವರ್ 3/2. ಸೊ ಇವಾಗ ನೋಡಿ ಸೈನ್ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ಇದೆ ಇಲ್ಲಿ 1/2 ಇದೆ. ಸೊ ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಇದು ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ cos y ಡಿವೈಡೆಡ್ ಬೈ ಸೈನ್ y ಹೋಲ್ ಕ್ಯೂಬ್. ಸೊ ಇದನ್ನು ನಾನು ಮೈನಸ್ cos y ಡಿವೈಡೆಡ್ ಬೈ ನೋಡಿ ಸೈನ್ ಕ್ಯೂಬ್ y ಅಂತ ಕೂಡ ಬರಿಬೋದು. ಸೊ ಇವಾಗ ನೆಕ್ಸ್ಟ್ ಏನು ಬರುತ್ತೆ ಮೈನಸ್ cos y ಡಿವೈಡೆಡ್ ಬೈ ಇದನ್ನು ಸ್ಪ್ಲಿಟ್ ಮಾಡ್ಬೋದು ಸೈನ್ y ಇಂಟು ಸೈನ್ ಸ್ಕ್ವೇರ್ y ಅಂತ. ಸೈನ್ ಕ್ಯೂಬ್ ವೈನ ನಾನು ಈ ಥರ ಕೂಡ ಬರಿಬೋದು. ಸೊ ಇವಾಗ ಏನಾಗುತ್ತೆ ಮೈನಸ್ cos y ಬೈ ಸೈನ್ ಅಂತಂದರೆ ನಮ್ಗೆ ಏನು ಬರುತ್ತೆ cot y. ಸೊ 1/sin ಅಂದರೆ ಏನಿರುತ್ತೆ ನಮಗೆ cos x. ಸೊ ಸೈನ್ ಸ್ಕ್ವೇರ್ ಇರೋದ್ರಿಂದ cos x ಸ್ಕ್ವಯರ್ y ಅಂತ ಬರುತ್ತೆ. ಸೊ ಅವನೇನು ಕೇಳಿದ ಇನ್ ಟರ್ಮ್ಸ್ ಆಫ್ y ಅಲೋನ್ ಅಂತ. ಸೊ d ಸ್ಕ್ವೇರ್ y ಬೈ dx ಸ್ಕ್ವೇರನ್ನು y ಇನ್ ಟರ್ಮ್ಸ್ ಆಫ್ y ಅಲೋನ್ ಮಾಡಿದಾಗ ಏನಾಗುತ್ತೆ ನಮಗೆ d ಸ್ಕ್ವೇರ್ y ಬೈ dx ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ cot y ಇಂಟು cos x ಸ್ಕ್ವೇರ್ y. ಫಸ್ಟು ಡಿ ಸ್ಕ್ವೇರ್ y ಬೈ dx ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟ್ ಅದನ್ನು ಇನ್ ಟರ್ಮ್ಸ್ ಆಫ್ y ಅಲೋನ್ ಮಾಡಬೇಕು. ಸೊ ಆನ್ಸರ್ ಏನು ಬರುತ್ತೆ ಮೈನಸ್ cot y ಇಂಟು cos x ಸ್ಕ್ವೇರ್ y ಬರುತ್ತೆ. ನೆಕ್ಸ್ಟ್ ನೋಡಿ 13th ಕ್ವಶನ್ ಇದೆ. ಇಫ್ y ಈಸ್ ಈಕ್ವಲ್ ಟು 3 cos ಆಫ್ ಲಾಗ್ x ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ x ಶೋ ದ್ಯಾಟ್ x ಸ್ಕ್ವೇರ್ ಇಂಟು y2 ಪ್ಲಸ್ x ಇಂಟು y1 ಪ್ಲಸ್ y ಈಸ್ ಈಕ್ವಲ್ ಟು 0 ಅಂತ ಶೋ ಮಾಡಕ್ಕೆ ಹೇಳಿದೆ. ನೋಡಿ ಕೊಟ್ಟಿರೋದೇನಿದೆ ನಮಗೆ y ಈಸ್ ಈಕ್ವಲ್ ಟು 3 ಇಂಟು ಕಾಸ್ ಆಫ್ ಲಾಗ್ x ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ x. ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು ಇವಾಗ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ. ಸೊ ನೋಡಿ ಏನು ಬರುತ್ತೆ dy ಬೈ dx ಈಸ್ ಈಕ್ವಲ್ ಟು d ಬೈ dx ಆಫ್ 3 ಇಂಟು ಕಾಸ್ ಆಫ್ ಲಾಗ್ x ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ x. ಸೊ ನೋಡಿ ಇವಾಗ ಸಪ್ರೇಟ್ ಡಿಫ್ರೆನ್ಷಿಯೇಷನ್ dy ಬೈ dx ಈಸ್ ಈಕ್ವಲ್ ಟು
ಡಿ ಬೈ ಡಿ ಎಕ್ಸ್ ಆಫ್ 3 into cos of log x plus d by dx of 4 into sin of log x. ಸೊ ಇವಾಗ dy by dx ಏನು ಬರುತ್ತೆ ನೋಡಿ, 3 as it is. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್, ಲಾಗ್ ಎಕ್ಸ್ ಅಂತಂದರೆ ನಾನು ಎಕ್ಸ್ ಅಂತ ತಗೊತೀನಿ. ಸೊ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನನಗೆ ಮೈನಸ್ ಸೈನ್ ಎಕ್ಸ್, ಅಂದರೆ ಸೈನ್ ಆಫ್ ಲಾಗ್ ಎಕ್ಸ್. ನೋಡಿ ಲಾಗ್ ಎಕ್ಸ್ ಇರೋದ್ರಿಂದ ಏನಾಗುತ್ತೆ ನನಗೆ ಮತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್ 4 ಕಾನ್ಸ್ಟೆಂಟ್ ಇದೆ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಅಂತಂದರೆ ಕಾಸ್ ಆಫ್ ಲಾಗ್ ಎಕ್ಸ್, ಎಕ್ಸ್ ಪ್ಲೇಸ್ ಲಾಗ್ ಎಕ್ಸ್ ಇದೆ. ಸೊ ಮತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ ಅ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಸೊ ಏನು ಬರುತ್ತೆ ನೋಡಿ ಇಲ್ಲಿ ಮೈನಸ್ 3 into sin of log x. Differentiation of log x is a 1 by x plus 4 as it is. Cos of log x. Differentiation of log x is a 1 by x. So ನೋಡಿ ನಾನು ಏನು ಮಾಡ್ತೀನಿ ಇಲ್ಲಿ 1 by x ಅನ್ನು ಕಾಮನ್ ತಗೊತೀನಿ. dy by dx. So dy by dx is equal to 1 by x, ಎರಡು ಸೈಡ್ ಇರೋದ್ರಿಂದ ಕಾಮನ್ ತಗೊಂಡಾಗ ಏನಾಗುತ್ತೆ ನನಗೆ ಮೈನಸ್ 3 into sin of log x ಪ್ಲಸ್ 4 into cos of log x. ಸೊ 1 by x ಅನ್ನು ನಾನು ಏನು ಮಾಡ್ತೀನಿ ಈ ಕಡೆ ಕಳಿಸ್ಕೊತೀನಿ ನೋಡಿ, ಮಲ್ಟಿಪ್ಲಿಕೇಶನ್. ಈ ಕಡೆ ಡಿವಿಷನ್ ಇರೋದು ಏನಾಗುತ್ತೆ ನಮಗೆ ಈ ಕಡೆ ಬಂದರೆ ಮಲ್ಟಿಪ್ಲಿಕೇಶನ್. So x into dy by dx is equal to minus 3 into sin of log x plus 4 into cos of log x. ಇವಾಗ ನೋಡಿ ಮತ್ತೆ ಡಿಫ್ರೆನ್ಷಿಯೇಟ್, ಇದನ್ನ ಇಕ್ವೇಶನ್ 1 ಅಂತ ತಗೊಂಡ್ಬಿಟ್ಟು ಡಿಫ್ರೆನ್ಷಿಯೇಟ್ ಇಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ 3 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ಸೊ ನೋಡಿ ಇವಾಗ ಇಲ್ಲೇನಾಗುತ್ತಂದ್ರೆ ಪ್ರಾಡಕ್ಟ್ ರೂಲ್, ಎರಡು ಫಂಕ್ಷನ್ ಇದೆ ನೋಡಿ, ಎಕ್ಸ್ ಒಂದು ಇನ್ನೊಂದು ಡಿ ವೈ ಬೈ ಡಿ ಎಕ್ಸ್. ಸೊ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನನಗೆ, ಫಸ್ಟ್ ಫಂಕ್ಷನ್ನು ಆಸ್ ಇಟ್ ಈಸ್ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ ನೋಡಿ. ಪ್ರಾಡಕ್ಟ್ ರೂಲ್ ಏನಿದೆ ನನಗೆ ಯು ವಿ ಡ್ಯಾಶ್ ಇಸ್ ಈಕ್ವಲ್ ಟು ಯು ಆಸ್ ಇಟ್ ಈಸ್ ವಿ ಡ್ಯಾಶ್ ಪ್ಲಸ್ ವಿ ಆಸ್ ಇಟ್ ಈಸ್ ಯು ಡ್ಯಾಶ್. ಸೊ ನೋಡಿ ಎಕ್ಸ್ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ dy by dx of dy by dx plus dy by dx as it is differentiation of x left side is equal to right side nodi separate differentiation d by dx of minus 3 into sin of log x plus 4 into cos of log x. ಸೊ ನೋಡಿ ಇವಾಗ ಡಿಫ್ರೆನ್ಷಿಯೇಷನ್ ಮಾಡಿದಾಗ x as it is into d square y by dx square plus dy by dx as it is into differentiation of x ಅಂದರೆ 1 ಬರುತ್ತೆ is equal to d by dx of minus 3 into sin of log x plus d by dx of 4 into cos of log x. So ಇಲ್ಲಿ ನೋಡಿ x into d square y by dx square plus dy by dx into 1 ಅಂದರೆ dy by dx ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್
ಸೈನ್ ಆಫ್ ಲಾಗ್ ಎಕ್ಸ್ ನೋಡಿ -3 ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಆಫ್ ಲಾಗ್ ಎಕ್ಸ್ ಅಂತ. ಸೊ ಮತ್ತೆ ಲಾಗ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್ ಅಂದರೆ ಲೈಕ್ ಕಾಸ್ ಎಕ್ಸ್ ಅಂದರೆ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್. ಸೊ ಸೈನ್ ಆಫ್ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಇರೋದ್ರಿಂದ ಮತ್ತೆ ಏನಾಗುತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಸೊ ನೋಡಿ ಇವಾಗ ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್. x into d square y by dx square plus dy by dx is equal to -3 into cos of log x. Log x differentiation 1 by x plus ನೋಡಿ ಪ್ಲಸ್ ಅಂದರೆ 4 ಮೈನಸ್ ಇದೆಯಲ್ಲ, ಮೈನಸ್ ಸೈನ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ನಮಗೆ -4 into sin of log x. ನೋಡಿ log x ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ನನಗೆ ಮತ್ತೆ 1 by x. ಸೊ ನೋಡಿ ಇದೇನಾಗುತ್ತೆ x into d square y by dx square plus dy by dx is equal to 1 by x ಅನ್ನು ನಾನು ಕಾಮನ್ ತಗೊತೀನಿ. ನೋಡಿ ಎರಡು ಟರ್ಮ್ಸ್ ಇಲ್ಲಿನೂ ಇದೆ ಇಲ್ಲಿನೂ ಇದೆ. ಸೊ -3 into ಅಥವಾ ನಾನು ಮೈನಸ್ ಇಲ್ಲೇನು ಒಟ್ಟಿಗೆ ಕಾಮನ್ ತಗೋಬೋದು. ನೋಡಿ ಮೈನಸ್ ಕಾಮನ್ ತಗೊಂಡಾಗ ಏನಾಗುತ್ತೆ ನನಗೆ ಹೊರಗಡೆ -1 by x. ಸೊ 3 into cos of log x plus 4 into sin of log x. ಸೊ ನೋಡಿ ನೆಕ್ಸ್ಟ್ ಏನು ಬರುತ್ತೆ, ಈ ಎಕ್ಸ್ ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ ಎಕ್ಸ್ ಏನಾಗುತ್ತೆ x ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಆಫ್ 3 cos ಆಫ್ ಲಾಗ್ ಎಕ್ಸ್ ಪ್ಲಸ್ 4 sin ಆಫ್ ಲಾಗ್ ಎಕ್ಸ್. ಸೊ ನೋಡಿ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್. ನೋಡಿ ಕ್ವಶನ್ ಏನಿತ್ತು ನಮಗೆ 3 ಇಂಟು ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಲಾಗ್ ಎಕ್ಸ್ ಈಸ್ ಅ ವೈ ಅಂತ ಇತ್ತಲ್ಲ, ಇಲ್ಲಿ ನೋಡಿ ಕೊಟ್ಟಿರೋ ಕ್ವಶನ್ ಅಲ್ಲೇ ಇದು ಈಸ್ ಈಕ್ವಲ್ ಟು ವೈ. ಸೊ ನಾನು ಇಲ್ಲಿ ವಾಪಸ್ ಮತ್ತೆ ಏನು ತಗೊತೀನಿ, ಇದನ್ನ ಈಸ್ ಈಕ್ವಲ್ ಟು ವೈ ಅಂತ. ಸೊ ಇವಾಗ ನೋಡಿ ಏನು ಬರುತ್ತೆ ಇಲ್ಲಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತಂದರೆ ನಾನು y2 ಅಂತಾನು ತಗೋಬೋದು, ಎರಡು ಒಂದೇ ಆರ್ ಅಂತ. ಅದೇ ಥರ ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ y1 ಅಂತ ತಗೋಬೋದು. ಸೊ ಇವಾಗ ಏನಾಗುತ್ತೆ ನನಗೆ ಎಕ್ಸ್ ಸ್ಕ್ವಯರ್ ಇಂಟು y2 ಪ್ಲಸ್ ಎಕ್ಸ್ ಇಂಟು y1. ಸೊ ಪ್ಲಸ್ ಮೈನಸ್ ವೈ ಅನ್ನು ಈ ಕಡೆ ತಗೊಂಡ್ರೆ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ನೋಡಿ ಅವ್ನು ಏನು ಕೇಳಿದ್ದ ಕ್ವಶನಲ್ಲಿ ನಮಗೆ ಶೋ ದ್ಯಾಟ್ ಅಥವಾ ಪ್ರೂವ್ ದ್ಯಾಟ್ ಯಾವುದಾದ್ರೂ ಕೇಳ್ಬೋದು. ಇಲ್ಲಿ ನೋಡಿ ಶೋ ದ್ಯಾಟ್ ಅಂತ ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಸೊ ನೋಡಿ ಎಕ್ಸ್ ಸ್ಕ್ವಯರ್ ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಪ್ಲಸ್ ವೈ ಈಸ್ ಈಕ್ವಲ್ ಟು 0. ನೋಡಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋದರೆ ನಮಗೆ ಆನ್ಸರ್ ಬಂತು. ನೆಕ್ಸ್ಟ್ ನೋಡಿ 14th ಕ್ವಶನ್ ಇದೆ. ಇಫ್ y ಈಸ್ ಈಕ್ವಲ್ ಟು a ಇಂಟು e ಟು ದಿ ಪವರ್ mx ಪ್ಲಸ್ b ಇಂಟು e ಟು ದಿ ಪವರ್ nx, ಶೋ ದ್ಯಾಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ವೈ ಈಸ್ ಈಕ್ವಲ್ ಟು 0 ಅಂತ. ನೋಡಿ ಫಸ್ಟ್ ಕೊಟ್ಟಿರೋ y ಏನಿದೆ ನೋಡಿ ನಮಗೆ y ಈಸ್ ಈಕ್ವಲ್ ಟು a ಇಂಟು e ಟು ದಿ ಪವರ್ mx ಪ್ಲಸ್ b ಇಂಟು e ಟು ದಿ ಪವರ್ nx. ಸೊ ಇದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಏನಾಗುತ್ತೆ ಇವಾಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಸೊ ನೋಡಿ ಇವಾಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು
ಸಪ್ರೇಟ್ ಮಾಡ್ತಾ ಇದ್ದೀನಿ ನೋಡಿ. ಡಿ ಬೈ ಡಿ ಎಕ್ಸ್ ಆಫ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಸೊ dy by dx is equal to a as it is. Differentiation of e to the power mx ಅಂದ್ರೆ e to the power mx ಮತ್ತೆ differentiation of mx ಮಾಡಬೇಕು ನೋಡಿ. x ಜೊತೆ ಯಾವುದಾದ್ರೂ ಕಾನ್ಸ್ಟೆಂಟ್ ಅಥವಾ ಏನಾದ್ರೂ x ಸ್ಕ್ವೇರ್ ಇದ್ರೆ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಇಲ್ಲಿನೂ ಕೂಡ mx e to the power x ಅಂದ್ರೆ e to the power x ಬರುತ್ತೆ. ಸೊ x ಪ್ಲೇಸ್ ಅಲ್ಲಿ mx ಇದೆ. ಸೊ ಅದಕ್ಕೆ mx ಮತ್ತೆ ಡಿಫರೆನ್ಶಿಯೇಟ್ ಆಗುತ್ತೆ. ಇಲ್ಲಿ ನೋಡಿ ಮತ್ತೆ ಬಿ ಕಾನ್ಸ್ಟೆಂಟ್ ಇದೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ಎನ್ ಎಕ್ಸ್ ಅಂದ್ರೆ ಇ ಟು ದಿ ಪವರ್ ಎನ್ ಎಕ್ಸ್ ಬರುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಮತ್ತೆ ಏನ್ ಮಾಡ್ಬೇಕು ನಾವು ಎನ್ ಎಕ್ಸ್. ಸೊ ಇವಾಗ ಏನ್ ಬರುತ್ತೆ ನಮ್ಗೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಎಂ ಎಕ್ಸ್ ಇಂಟು ಎಂ ಪ್ಲಸ್ ಅಂದ್ರೆ ಎಂ ಎಕ್ಸ್. ಎಕ್ಸ್ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ 1 ಬರುತ್ತೆ. ಎಂ ಇಂಟು 1 ಅಂದ್ರೆ ಎಂ. b into e to the power nx. Differentiation of nx same n as it is. Differentiation of x ಅಂದ್ರೆ 1 ಬರುತ್ತೆ. ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಬೇಕು ನೋಡಿ. ಸಿಂಪ್ಲಿಫಿಕೇಶನ್ ಏನಾಗುತ್ತೆ dy by dx is equal to m into a into e to the power mx plus n into b into e to the power nx. ಸೊ ನೋಡಿ 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬಂತು ನಮಗೆ, ಇದನ್ನ ಕಾಲ್ ಇಕ್ವೇಶನ್ 1 ಅಂತ. ಸೊ dy by dx is equal to a into m into ಅಥವಾ m into a into e to the power mx plus n into b into e to the power nx. ಮತ್ತೆ ಡಿಫರೆನ್ಶಿಯೇಟ್ ನೋಡಿ. ಡಿಫರೆನ್ಶಿಯೇಟ್ ಇಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು x ಅಂತ. ಸೊ ನೋಡಿ ಏನ್ ಬರುತ್ತೆ ಡಿ ಬೈ ಡಿ ಎಕ್ಸ್ ಆಫ್ dy by dx is equal to d by dx of m into a into e to the power mx plus n into b into e to the power nx. ಮತ್ತೆ ಡಿಫ್ರೆನ್ಶಿಯೇಷನ್ ನೋಡಿ ಇದನ್ನ. ಸೊ ಏನ್ ಬರುತ್ತೆ ಇವಾಗ d square y by dx square is equal to d by dx of m into a into e to the power mx plus d by dx of n into b into e to the power nx. So ನೋಡಿ d square y by dx square is equal to differentiation ನೋಡಿ m as it is constant to a as it is e to the power mx ಮತ್ತೆ mx ಅನ್ನು ಮತ್ತೆ ಡಿಫರೆನ್ಶಿಯೇಟ್ ಆಗುತ್ತೆ. ಡಿಫರೆನ್ಶಿಯೇಷನ್ ಆಫ್ mx ಪ್ಲಸ್ ಇಲ್ಲಿ ನೋಡಿ n as it is b as it is e to the power nx ಡಿಫರೆನ್ಶಿಯೇಷನ್ ಮಾಡಿದ್ರೆ e to the power nx. ಸೊ ಮತ್ತೆ ಡಿಫರೆನ್ಶಿಯೇಷನ್ ಆಫ್ nx is equal to d square y by dx square is equal to d square y by dx square is equal to m into a into e to the power mx into mx differentiation ಏನಾಗುತ್ತೆ m plus n into b into e to the power nx. differentiation of nx ಅಂದ್ರೆ n. ಸೊ ನೋಡಿ ಏನಕ್ಕಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ e to the power x ಏನಿರುತ್ತೆ ನಮಗೆ e to the power x ಬರುತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಏನಾಗುತ್ತೆ d square y by dx square is equal to a into m square. ನೋಡಿ ಇಲ್ಲೊಂದು m ಇದೆ, ಇಲ್ಲಿ m into m ಅಂದ್ರೆ m square e to the power mx plus n into n p as it is n into n n square into e to the power nx. ಸೊ ನೋಡಿ ಇದೇನು ಬರುತ್ತೆ ನಮಗೆ d square y by dx square. ಸೊ ಅವನೇನು ಕೇಳಿದ ನಮಗೆ ಇಲ್ಲಿ ನೋಡಿ ಏನಿದೆ ಶೋ ದಟ್ d square y by dx square plus m plus n into dy by dx plus m n y is equal to 0 ಅಂತ. ಸೊ ಅದನ್ನ ಎಲ್ ಎಚ್ ಎಸ್ ತಗೊಂಡ್ಬಿಟ್ಟು ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡ್ತೀವಿ. ಸೊ ಎಲ್ ಎಚ್ ಎಸ್ ಏನಿದೆ ನಮಗೆ
ಡಿ ಸ್ಕ್ವಯರ್ y by dx square plus m plus n into dy by dx plus m into mn into y is equal to 0. ಸೊ ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ನಾನು ಆಲ್ರೆಡಿ ಫೈನ್ ಮಾಡಿದ್ದೀನಲ್ಲ ಇದನ್ನೇ ತಗೊಂಡು ಎ ಇಂಟು ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಸ್ಕ್ವಯರ್ ಇ ಟು ದಿ ಪವರ್ ಎನ್ ಎಕ್ಸ್ ಪ್ಲಸ್ ಎಮ್ ಪ್ಲಸ್ ಎನ್. ಸೊ ಡಿ ವೈ ಬೈ ಡಿ ಎಕ್ಸ್ ನೋಡಿ ಏನು ಬಂದಿದೆ ನಮಗೆ ಇಲ್ಲಿದೆ ಇಕ್ವೇಶನ್ 1 ಎಮ್ ಇಂಟು ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಎಮ್ ಇಂಟು ಎ ಇಂಟು ಇ ಟು ದಿ ಪವರ್ mx plus n into b into e to the power nx. So into ಏನಿದೆ ಇದಕ್ಕೆ dy by dx plus mn y ಅಂತಂದ್ರೆ ಏನಿತ್ತು ನಮಗೆ ನೋಡಿ ಇಲ್ಲಿ a into e to the power mx plus b into e to the power nx a into e to the power mx plus b into e to the power nx. So simplification is equal to 0 ಬರಬೇಕು. So ಇಲ್ಲಿ first a m square e to the power mx. ಸರಿ ಇಲ್ಲಿರೋದು ಮೈನಸ್ ಅಲ್ಲ, ಒಂದು ನಿಮಿಷ ಶೋ ದ್ಯಾಟ್ ಅಂತ, ಇದು ಮೈನಸ್ ಇದೆ. ಸೊ ಇಲ್ಲೇನು ಬರುತ್ತೆ ಇವಾಗ ಮೈನಸ್. e to the power mx plus b into n square e to the power nx. ನೋಡಿ ಇಲ್ಲಿ ಮೈನಸ್ ಮತ್ತು ಇಲ್ಲಿ ಕೂಡ ಮೈನಸ್, ಮೈನಸ್ mn ಇಂಟು ವೈ. ಸಾರಿ ಇಲ್ಲಿ ಮೈನಸ್ಸು ಇಲ್ಲಿ ಪ್ಲಸ್. ಓಕೆ, ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಮೈನಸ್ ಸಿಂಬಲ್ ಹಂಗೆ ತೊಗೊತಾ ಇದ್ದೀನಿ. ಎಮ್ಮು ಮತ್ತು ಎನ್ ಎರಡು ಮಲ್ಟಿಪ್ಲೈ, ಎಮ್ ಮಲ್ಟಿಪ್ಲೈ ಮಾಡಿದಾಗ ಎಮ್ ಸ್ಕ್ವಯರ್ ಇಂಟು ಎ ಇ ಟು ದಿ ಪವರ್ ಎಮ್ ಎಕ್ಸ್. ಅದೇ ಥರ ಮತ್ತು ಎಮ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಎನ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಪ್ಲಸ್ ಎನ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಎನ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ plus n into n square b into e to the power nx. ಸಾರಿ dy by dx ಅಂದ್ರೇನೆ m into e to the power ಅಲ್ಲ, ಸೊ dy by dx ಸಾರಿ ಬರೋದಿಲ್ಲ ಅದು. ಸೊ ಇವಾಗ ನೋಡಿ ಡಿಫ್ರೆನ್ಷಿಯೇಟ್ ಇದು ಸಾರಿ ಸಿಂಪ್ಲಿಫಿಕೇಶನ್ ಮಾಡಿದರೆ ನೋಡಿ a m square e to the power mx plus bn square e to the power nx. ಓಕೆ ಪ್ಲಸ್ mn ಇದೆಯಲ್ಲ, ಓಕೆ mn ಇಂಟು a ಇಂಟು e to the power mx ಪ್ಲಸ್ mn b ಇಂಟು e to the power nx ಪ್ಲಸ್ ಇಲ್ಲಿ ನೋಡಿ ಮೈನಸ್ m ಸ್ಕ್ವೇರ್ ಇಂಟು a e to the power mx ಮೈನಸ್ ಈ ಮೈನಸ್ ಬ್ರಾಕೆಟ್ ಇಲ್ಲಿರೋದು ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತೆ ನೋಡಿ. ಸೊ ಮೈನಸ್ ಎಮ್ ಎನ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಮೈನಸ್ ಎಮ್ ಎನ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಮೈನಸ್ ಎನ್ ಸ್ಕ್ವಯರ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಪ್ಲಸ್ ಎಮ್ ಎನ್ ಇ ಟು ದಿ ಪವರ್ ಎಮ್ ಎನ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಎಮ್ ಎನ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ನೋಡಿ ಯಾವುದಾದ್ರು ಕ್ಯಾನ್ಸಲ್, ಎ ಇಂಟು ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎಮ್ ಎಕ್ಸ್. ಸೊ ಮೈನಸ್ ಎಮ್ ಸ್ಕ್ವೇರ್ ಇಂಟು ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್. ಸೊ ಅದೇ ಥರ ನೋಡಿ ಬಿ ಅಂತ ತೊಗೊಂಡಾಗ ಬಿ ಇಂಟು ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್ ಮೈನಸ್ ಬಿ ಇಂಟು ಎನ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಕ್ಯಾನ್ಸಲ್. ಸೊ ಅದೇ ಥರ ನೆಕ್ಸ್ಟ್ ನೋಡಿ ಎಮ್ ಎನ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಪ್ಲಸ್ ಮೈನಸ್ ಎಮ್ ಎನ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ 0. ಸೊ ಅವನೇನು ಕೇಳಿದ ನೋಡಿ ಕ್ವಶನಲ್ಲಿ, ಶೋ ದ್ಯಾಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಇಸ್ ಈಕ್ವಲ್ ಟು 0. ಸೊ ನೋಡಿ ಅದನ್ನೇ ತೊಗೊಂಡ್ಬಿಟ್ಟು
d square y by dx square minus m plus n into dy by dx plus mny ಅದನ್ನೇ ತಗೊಂಡ್ಬಿಟ್ಟು ನೋಡಿ ನಾವು 0 ಅಂತ ಪ್ರೂವ್ ಮಾಡಿದ್ದೀವಿ. ಈಸ್ ಈಕ್ವಲ್ ಟು ನಮ್ಗೆ ಏನು ಬಂತು 0. ನೆಕ್ಸ್ಟ್ ನೋಡಿ 15th ಕ್ವಶನ್ ಇದೆ. If y is equal to 500 into e to the power 7x plus 600 into e to the power minus 7x, show that d square y by dx square is equal to 49 into y ಅಂತ ಇದೆ. ಸೊ ಫಸ್ಟ್ ನೋಡಿ y ಅಂತಂದ್ರೆ ಏನಿದೆ ನಮಗೆ 500 e to the power 7x plus 600 e to the power minus 7x. ಸೊ ನೋಡಿ ಇದನ್ನ ಫಸ್ಟ್ ಡಿಫ್ರೆನ್ಶಿಯೇಟ್ with respect to x ಅಂತ. ಸೊ ಏನು ಬರುತ್ತೆ ನನಗೆ dy by dx is equal to d by dx of 500 into e to the power 7x plus 600 into e to the power minus 7x. ಸೊ dy by dx ಏನು ಬರುತ್ತೆ ನೋಡಿ dy by dx is equal to d by dx of 500 into e to the power 7x plus d by dx of 600 into e to the power minus 7x. ಸೊ ನೋಡಿ ಇದನ್ನು ಡಿಫರೆನ್ಷಿಯೇಟ್ dy by dx is equal to ಡಿಫ್ರೆನ್ಷಿಯೇಷನ್ 500 ಕಾನ್ಸ್ಟೆಂಟ್ ಇದೆ, ಸೊ ಆಸ್ ಇಟ್ ಈಸ್ ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ e to the 7x e to the power 7x ಅಂದರೆ e to the power 7x. ಡಿಫ್ರೆನ್ಷಿಯೇಷನ್ ಮತ್ತೆ ನೋಡಿ 7x ಅನ್ನು ಡಿಫ್ರೆನ್ಷಿಯೇಟ್ 7x ಡಿಫ್ರೆನ್ಷಿಯೇಷನ್ of 7x plus 600 as it is. Differentiation of e to the power minus 7x ಅಂದರೆ e to the power minus 7x. So differentiation of minus 7x. So dy by dx ಏನು ಬರುತ್ತೆ ನೋಡಿ dy by dx is equal to 500 as it is e to the power 7x as it is. ನೋಡಿ 7 as it is differentiation of x ಅಂದರೆ 1 ಬರುತ್ತೆ plus 600 as it is into e to the power minus 7x into minus 7 as it is differentiation of x ಅಂತಂದ್ರೆ 1 ಬರುತ್ತೆ. ಸೊ dy by dx is equal to 7 into 500 into e to the power 7x plus 7 into 600 into e to the power minus 7x. ನೋಡಿ 7 ಅನ್ನು ಇಲ್ಲಿ ಕಾಮನ್ ತಗೋಬಹುದು. ಸೊ ನೋಡಿ dy by dx is equal to 7 ಕಾಮನ್ ತಗೊಂಡ್ರೆ 500 e to the power 7x plus 600 e to the power minus 7x. ಸೊ ಇದನ್ನು ನಾನು ಏನು ಮಾಡ್ತೀನಿ ಇಕ್ವೇಷನ್ 1 ಅಂತ. ಇದು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಇಕ್ವೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಡಿ ಬೈ ಡಿ ಎಕ್ಸ್ ಆಫ್ dy by dx ಇಂಟು 7 ಆಸ್ ಇಟ್ ಈಸ್. ಏನಕ್ಕಂದರೆ ಕಾನ್ಸ್ಟೆಂಟ್ ಇದೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಸಾರಿ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ 7 ಇದೆಯಲ್ಲ ಇಲ್ಲಿ. ಸೊ ಮೈನಸ್ 7 ಇಲ್ಲಿ ಮಲ್ಟಿಪ್ಲೈ ಆಗಿಬಿಟ್ಟು ಮೈನಸ್ ಇಲ್ಲಿನೂ ಕೂಡ ಮೈನಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ d by dx of 500 into e to the power 7x minus 600 e to the power minus 7x. So d square y by dx square dx square is equal to 7 as it is. So differentiation of 500 into e to the power 7x
minus d by dx of 600 into e to the power minus 7x. So ಏನು ಬರುತ್ತೆ d square y by dx square is equal to 7 as it is. Differentiation of 500 ಅಂದರೆ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ e to the power 7x e to the power 7x ಮತ್ತೆ 7x ಏನಾಗುತ್ತೆ ಡಿಫ್ರೆನ್ಷಿಯೇಟ್ 7x d by dx of 7x minus 600 as it is e to the power 7 minus 7x ಅಂದರೆ e to the power minus 7x. ಏನಕ್ಕಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ e to the power x ಏನು ಬರುತ್ತೆ ನಮಗೆ e to the power x ಇಂಟು ಡಿಫ್ರೆನ್ಷಿಯೇಷನ್ ಮತ್ತೆ ಯಾವ್ದು ಮಾಡಬೇಕು minus 7x ಪವರ್ ಇದೆಯಲ್ಲ ಮತ್ತೆ ಡಿಫ್ರೆನ್ಷಿಯೇಟ್. ಸೊ ಈಸ್ ಈಕ್ವಲ್ ಟು d square y by dx square is equal to 7 as it is. ಇಲ್ಲಿ ನೋಡಿ ಮತ್ತೆ ಏನಾಗುತ್ತೆ 500 into e to the power 7x into differentiation of 7x 7 minus 600 e to the power minus 7x differentiation of minus 7x ಅಂದರೆ minus 7 ಮತ್ತೆ d square y by dx square is equal to 7 as it is. ಇಲ್ಲಿ ನೋಡಿ ಮತ್ತೆ 7 ಕಾಮನ್ ಬರುತ್ತೆ ಇಂಟು 7 ಕಾಮನ್ ಬಂದರೆ ಏನಾಗುತ್ತೆ ನಮಗೆ 500 e to the power 7x ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ವಾಪಸ್ ಪ್ಲಸ್ ಬಂದ್ಬಿಡುತ್ತೆ 600 e to the power minus 7x. ಸೊ ನೋಡಿ ಫರ್ದರ್ ಸಿಂಪ್ಲಿಫೈ d square y by dx square 7 7s 49 into ನೋಡಿ 500 e to the power 7x plus 600 e to the power minus 7x ಈಸ ಏನಿದೆ ನಮಗೆ y. ಸೊ ಅದನ್ನೇ ಮತ್ತೆ ವಾಪಸ್ ಇಲ್ಲಿ ಏನು ಮಾಡ್ತೀನಿ ನಾನು ಈ ಪ್ಲೇಸಲ್ಲಿ y ತಗೊತೀನಿ. ಇವಾಗ ಏನಾಗುತ್ತೆ ನನಗೆ d square y by dx square is equal to 49 into y. ಸೊ ನೋಡಿ ಏನು ಕೇಳಿದ ಕ್ವಶನ್ ಅಲ್ಲಿ ಶೋ ದಟ್ d square y by dx square is equal to 49. ಸೊ ನೋಡಿ ನಮಗೂ ಶೋ ದಟ್ ಅಂತ ಕೇಳಿದ ಸೊ ಅದೇ ಬಂತು ಲಾಸ್ಟಲ್ಲಿ d square y by dx square is equal to 49 into y. ನೆಕ್ಸ್ಟ್ ನೋಡಿ 16th ಕ್ವಶನ್ ಇದೆ. ಇಫ್ e to the power y into x plus 1 into 1 so is equal to 1 ಅಂತ show that d square y by dx square is equal to dy by dx whole square ಅಂದರೆ LHS is equal to RHS ಶೋ ಮಾಡಕ್ಕೆ ಹೇಳಿದ್ದಾನೆ. ಸೊ ಫಸ್ಟ್ ನೋಡಿ ಕೊಟ್ಟಿರೋದೇನಿದೆ ನಮಗೆ e to the power y into x plus 1 is equal to 1 ಅಂತ. ಸೊ ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ with respect to x ಅಂತ. ಸೊ ನೋಡಿ d by dx of e to the power y into x plus 1 is equal to d by dx of constant ಅಂದರೆ 1 ಇದೆ. ಸೊ ಇಲ್ಲಿ ನೋಡಿ ಏನು ಯೂಸ್ ಆಗುತ್ತೆ ನಮಗೆ ಪ್ರಾಡಕ್ಟ್ ರೂಲ್ u v dash ಏನಿದೆ ನಮಗೆ u as it is v differentiate plus v as it is u differentiate. ಸೊ ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ ಅ 0. ಕಾನ್ಸ್ಟೆಂಟ್ ಅಂದರೆ ನಾನು ಇಲ್ಲಿ ಕೆ ಅಂತ ತಗೊಂಡು. ಸೊ ಇಲ್ಲಿ ನೋಡಿ ಏನಾಗುತ್ತೆ e to the power y as it is ಡಿಫ್ರೆನ್ಷಿಯೇಷನ್ ಆಫ್ x plus 1 plus x plus 1 as it is differentiation of e to the power y is equal to differentiation of constant ಅಂದರೆ ಏನಿರುತ್ತೆ ನನಗೆ 0. ಸೊ e to the power as it is differentiation of x ಅಂತಂದರೆ 1 differentiation of 1 ಅಂದರೆ 0 ಇರುತ್ತೆ. ಸೊ 1 plus 0 ಅಂತಲೂ ಬರಿಬೋದು ಡೈರೆಕ್ಟಾಗಿ 1 ಅಂತಲೂ ಬರಿಬೋದು. ಸೊ ಪ್ಲಸ್ x plus 1 into differentiation of e to the power y but dy by dx is equal to 0.
ಸೊ ನೋಡಿ ಇವಾಗ is equal to 0. So e to the power y into 1. 1 plus 0 ಅಂದರೆ 1. So y to the power y into 1 ಅಂದರೆ e to the power y. x plus 1 into e to the power y into dy by dx. ಸೊ ನೋಡಿ ಇಲ್ಲಿ ನಾನೇನು ಮಾಡಬೇಕು, dy by dx ಅನ್ನು ನಾನು ಸಪ್ರೇಟ್ ಮಾಡಬೇಕು. ಏನು ಬರುತ್ತೆ, x plus 1 into e to the power y into dy by dx ಅನ್ನು ಇಲ್ಲೇ ತೊಗೊಂಡ್ಬಿಟ್ಟು e to the power ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ e to the power y. ಸೊ ಇವಾಗ ನನಗೆ ಬೇಕಿರೋದು dy by dx. ಸೊ ಈಸ್ ಈಕ್ವಲ್ ಟು ಮೈನಸ್ e to the power y ಡಿವೈಡೆಡ್ ಬೈ e to the power y. ಈ ಟರ್ಮ್ ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ನನಗೆ ಏನಾಗುತ್ತೆ, ಡಿವಿಷನ್ x plus 1. ಸೊ e to the power y e to the power y ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ, ಮೈನಸ್ 1 ಡಿವೈಡೆಡ್ ಬೈ x plus 1. ಸೊ ಇದನ್ನು ಇಕ್ವೇಷನ್ 1 ಅಂತ ತಗೊಂಡು ಇವಾಗ ನೋಡಿ ಇಕ್ವೇಷನ್ 1 ಅನ್ನು ಮತ್ತೆ ಡಿಫರೆನ್ಶಿಯೇಟ್ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರಬೇಕಲ್ಲ ನಿಮಗೆ. ಸೊ ನೋಡಿ ಡಿಫರೆನ್ಶಿಯೇಟ್ ಇಕ್ವೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ is equal to d by dx of minus 1 divided by x plus 1 differentiation. So next ಏನು ಬರುತ್ತೆ ನೋಡಿ, d square y by d square y by dx square is equal to, ಇಲ್ಲಿ ನೋಡಿ ಕೋಶಂಟ್ ರೂಲ್ ಯೂಸ್ ಆಗುತ್ತೆ, u by v dash ಏನಿದೆ ನೋಡಿ, v as it is u dash minus u as it is v dash divided by v square. ಸೊ ಇಲ್ಲೇನು ಬರುತ್ತೆ, x plus 1 whole square, x plus 1 as it is, v as it is, differentiation of u minus 1 minus 1 as it is, differentiation of x plus 1. So d square y by dx square is equal to ನೋಡಿ x plus 1 as it is, differentiation of constant ಅಂದರೆ 0 minus ನೋಡಿ ಮೈನಸ್ 1 ಇಂಟು ಮೈನಸ್ ಅಂದರೆ ಪ್ಲಸ್ 1 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1, ಡಿಫ್ರೆನ್ಷಿಯೇಷನ್ ಆಫ್ 1 ಅಂದರೆ 0 divided by x plus 1 whole square is equal to 0 into anything 0 plus 1 into 1 plus 0 1 divided by x plus 1 whole square. So is equal to ಏನು ಬರುತ್ತೆ, 1 divided by x plus 1 whole square. ಏನಿದು ನಮಗೆ d square y by dx square. ಸೊ ಅವನೇನು ಕೇಳಿದೆ ಶೋ ಮಾಡೋಕ್ಕೆ ನಮಗೆ, d square y by dx square is equal to dy by dx whole square equal ಅಂತ. ಸೊ d square y by dx square ಏನಿದೆ ನನಗೆ 1 divided by x plus 1 whole square is equal to ನೋಡಿ dy by dx ಏನು ಬಂತು ನಮಗೆ, ಮೈನಸ್ 1 divided by x plus 1. ಸೊ ಮೈನಸ್ 1 divided by x plus 1 whole square. ಸೊ 1 divided by x plus 1 LHS square is equal to ನೋಡಿ ಮೈನಸ್ 1 ಅನ್ನು ಸ್ಕ್ವೇರ್ ಮಾಡಿದರೆ ಪ್ಲಸ್ 1, ಎಕ್ಸ್ ಪ್ಲಸ್ 1ಗೆ ಹೋಲ್ ಸ್ಕ್ವೇರ್. ಸೊ LHS is equal to RHS. ಇದನ್ನೇ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾನೆ. d square y by dx square is equal to dy by dx square. ನೆಕ್ಸ್ಟ್ ನೋಡಿ 17th ಇದೆ, ಇಫ್ y is equal to tan inverse x whole square, show that x square plus 1 whole square into y2 plus 2x into x square plus 1 into y1 is equal to 2 ಅಂತ. ಸೊ ಫಸ್ಟ್ y ಕೊಟ್ಟಿರೋದೇನಿದೆ ನೋಡಿ ನಮಗೆ, y is equal to tan inverse x whole square. So differentiate with respect to x. So dy by dx is equal to d by dx of
tan inverse x whole square. ಸೊ ನೋಡಿ dy by dx is equal to, ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಲೈಕ್ dy by dx ಆಫ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ ನೋಡಿ, ಅಂದರೆ x to the power n ಅಂದರೆ n ಇಂಟು x to the power n minus 1. ಸೊ ಇಲ್ಲೇನಾಗುತ್ತೆ 2 ಇಂಟು tan inverse x. ಸೊ tan inverse x ಇರೋದ್ರಿಂದ ಮತ್ತೆ ಡಿಫ್ರೆನ್ಶಿಯೇಟ್ ಆಗುತ್ತೆ ನೋಡಿ, dy by dx ಆಫ್ tan inverse x. ಸೊ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ dy by dx is equal to 2 into tan inverse x. tan inverse x ಡಿಫ್ರೆನ್ಶಿಯೇಷನ್ ಏನಿದೆ ನಮಗೆ 1 plus x square. ನೋಡಿ dy by dx of tan inverse x is a 1 divided by 1 plus x square. ಸೊ ನೋಡಿ ಇವಾಗ 1 plus x square ನಾನು ಈ ಕಡೆ ತಗೊಂಡ್ರೆ 1 plus x square into dy by dx is equal to 2 into tan inverse x. ಸೊ ಇಕ್ವೇಷನ್ ಇದನ್ನು 1 ಅಂತ ತಗೊತೀನಿ. ಇವಾಗ ಇದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ಇಕ್ವೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಏನು ಬರುತ್ತೆ ನೋಡಿ, dy by dx of 1 plus x square into dy by dx is equal to dy by dx of 2 into tan inverse x. ಸೊ ಇದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದರೆ ಏನು ಬರುತ್ತೆ ನಮಗೆ, ಇಲ್ಲಿ ನೋಡಿ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ. ಪ್ರಾಡಕ್ಟ್ ರೂಲ್ ಏನಿದೆ ನಮಗೆ, u v dash is equal to u as it is v dash plus v as it is u dash. 1 plus x square as it is, differentiation of dy by dx. So dy by dx of dy by dx plus dy by dx as it is into differentiation of 1 plus x square. dy by dx as it is ಅಂದರೆ ಇಲ್ಲಿ ಸೆಕೆಂಡ್ ಫಂಕ್ಷನ್ dy by dx, ಫಸ್ಟ್ ಫಂಕ್ಷನ್ 1 plus x square. So second function as it is, first function differentiate is equal to 2 as it is. Differentiation of tan inverse x ಅಂದರೆ 1 divided by 1 plus x square. So 1 plus x square into d square y by dx square plus dy by dx as it is. Differentiation of x square 1 ಅಂದರೆ 0 ಬರುತ್ತೆ. Differentiation of x square is 2x is equal to 2 divided by 1 plus x square. ಇವಾಗ ನೋಡಿ ಈ 1 plus x square ಅನ್ನು ಈ ಕಡೆ ತಗೊಂಡ್ರೆ 1 plus x square into 1 plus x square into d square y by dx square. ಇಲ್ಲಿ ಡಿವಿಷನ್ ಇರೋದು ಈ ಕಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಪ್ಲಸ್ 2x into 1 plus x square into dy by dx is equal to 2. ಸೊ ನೋಡಿ ನಾನೇನು ತೊಗೊಂಡಿದ್ದೀನಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೂ ಒಂದೇ ಅಥವಾ y2 ಅಂದರೂ ಕೂಡ ಒಂದೇ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, y2 ಕೊಟ್ಟಿದ್ದಾನೆ, y ಡಬಲ್ ಡ್ಯಾಶ್ ಯಾವುದಾದ್ರೂ ತೊಗೊಬೋದು, ಅವ್ನು ಕೊಟ್ಟಿರ್ತಾನೆ ಯಾವುದು ಅದು y2 ಕೊಟ್ಟಿದ್ದಾನೆ. ಸೊ ಅದೇ ಥರ ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಏನಾಗಿರುತ್ತೆ y1. ಸೊ ನೋಡಿ 1 plus x plus x square into 1 plus x square ಅಂದರೆ 1 plus x square whole square ಕೂಡ ತೊಗೋಬೋದು. ಲೈಕ್ a plus b into a plus b is a plus b whole square ಆ ಥರ. ಸೊ ಇಂಟು y2 plus 2x into 1 plus x square into dy by dx ಅಂದರೆ y1 is equal to 2. ಸೊ ನೋಡಿ ಅವನೇನು ಕೇಳಿದ್ದ ಕ್ವಶನ್ನು ಶೋ ಮಾಡೋಕ್ಕೆ, x square plus 1 whole square into y2 plus 2x into x square plus 1 into y1 is equal to 2 ಅಂತ. ಸೊ ನೋಡಿ ನಮ್ಮದು ಅದೇ ಬಂತು, 1 plus x square whole square into y2 plus 2x into 1 plus x square into y1 is equal to 2. ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.